Dear students, in the last class, we were discussing about the control and coordination in that nervous system, how controls and coordinate in animals, that means human beings. So human beings ಅಲ್ಲಿ ನರ್ವಸ್ ಸಿಸ್ಟಮ್ ಹೇಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುತ್ತೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ. ಸೊ ಹಾಗೆಯೇ ಪ್ಲ್ಯಾಂಟ್ಸ್ಗಳು ಹೇಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ನ ಮಾಡ್ತವೆ ಅಂದರೆ ಸ್ಟಿಮ್ಯುಲಸ್ಗೆ ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಪ್ಲ್ಯಾಂಟ್ಸ್ಗಳು, ಆಮೇಲೆ ಅವುಗಳು ಹೇಗೆ ಅವುಗಳ ಬಾಡಿಯಲ್ಲಿ ಕೋಆರ್ಡಿನೇಷನ್ ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗಿದೆ. ಸೊ ಹಾಗೆ ನಮ್ಮಲ್ಲಾದರೆ ನರ್ವಸ್ ಸಿಸ್ಟಮ್ ಇದೆ, ಹಾಗಾದರೆ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಆಗುತ್ತೆ, ಕಂಟ್ರೋಲ್ ನಡೆಯುತ್ತೆ, ಬಾಡಿ ಕಂಟ್ರೋಲ್ ಯಾವ ರೀತಿ ಆಗುತ್ತೆ ಅನ್ನೋದು. ಸೊ ಹಾಗಾದರೆ ಪ್ಲ್ಯಾಂಟ್ಸ್ಗಳಲ್ಲೂ ಕೂಡ ನರ್ವಸ್ ಸಿಸ್ಟಮ್ ಇದೆಯಾ, ನರ್ವ್ಸ್ ಇದಾವ, ಬ್ರೈನ್ ಇದೆಯಾ? ನೋ, ನೆವರ್, ನೋ ಚಾನ್ಸ್. ಸೊ ಹಾಗಾದರೆ ಅವುಗಳು ಹೇಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡ್ತಾವಪ್ಪ ಅಂದರೆ ದೇರ್ ಇಸ್ ಎ ಸ್ಪೆಷಲ್ ಸಿಸ್ಟಮ್ ಫಾರ್ ದಟ್ ಈಸ್ ಹಾರ್ಮೋನಲ್ ಸಿಸ್ಟಮ್. ಅದನ್ನು ನಾವು ಹಾರ್ಮೋನಲ್ ಸಿಸ್ಟಮ್ ಅಂತ ಕರಿತೀವಿ. ಹಾರ್ಮೋನ್ಸ್ ನಥಿಂಗ್ ಬಟ್ ಸಮ್ ಕೆಮಿಕಲ್ಸ್, ಲೈಕ್ ಕೆಮಿಕಲ್ಸ್. ಸೊ ದೇ ರಿಲೀಸಸ್ ಟು ದ particular part of the body and it controls and coordinate. So there is a special response given by the plant body or animal body due to the releasing of the hormones. ಸೊ ಅನಿಮಲ್ಸಲ್ಲಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋದಕ್ಕೆ ಹಾರ್ಮೋನಲ್ ಸಿಸ್ಟಮು ಇದೆ, ನರ್ವಸ್ ಸಿಸ್ಟಮು ಇದೆ. ಸೊ ನರ್ವಸ್ ಸಿಸ್ಟಮ್ ಬಗ್ಗೆ ನಾವು ಈಗ ಆಲ್ರೆಡಿ ಓದಿದ್ದೀವಿ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹೇಗೆ ಮಾಡುತ್ತೆ ಅಂತ. ಸೊ ಹಾರ್ಮೋನಲ್ ಸಿಸ್ಟಮ್ ಬಗ್ಗೆ ನೆಕ್ಸ್ಟ್ ಓದ್ತೀವಿ ನಾವು. ಆದರೆ ಪ್ಲ್ಯಾಂಟ್ಸ್ಗೆ ಬಂದರೆ ಬರೀ ಹಾರ್ಮೋನಲ್ ಸಿಸ್ಟಮ್ ಮಾತ್ರ ಇರೋದು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡೋದಕ್ಕೆ. ಸೊ ಹಾರ್ಮೋನಲ್ ಸಿಸ್ಟಮ್ ಅಂತ ಅಂದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಇಟ್ಸ್ ಎ ಕೆಮಿಕಲ್ ವಿಚ್ ರಿಲೀಸಸ್ ಟು ದ ಪರ್ಟಿಕ್ಯುಲರ್ ಆರ್ಗನ್ ವೇರ್ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಶುಡ್ ಬಿ ಟೇಕ್ಸ್ ಪ್ಲೇಸ್. ಸೊ ದೋಸ್ ಆರ್ಗನ್ಸ್ ಆರ್ ಕಾಲ್ಡ್ ಟಾರ್ಗೆಟ್ ಆರ್ಗನ್ಸ್. ಅವುಗಳನ್ನ ನಾವು ಟಾರ್ಗೆಟ್ ಆರ್ಗನ್ಸ್ ಅಂತ ಕರಿತೀವಿ. ಅಂದರೆ ಎಲ್ಲಿಗೆ ಆ ಹಾರ್ಮೋನ್ಸ್ಗಳು ರಿಲೀಸ್ ಆಗಬೇಕು ಅದನ್ನು ಟಾರ್ಗೆಟ್ ಆರ್ಗನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ಲ್ಯಾಂಟ್ ಹಾರ್ಮೋನ್ಸ್ ಅಥವಾ ಫೈಟೋ ಹಾರ್ಮೋನ್ಸ್ಗಳು ಅಂತ ರಿಲೀಸ್ ಆಗ್ತವೆ. ಅಂದರೆ ಪ್ಲ್ಯಾಂಟ್ಸ್ಗಳಲ್ಲಿ ರಿಲೀಸ್ ಆಗುವಂಥ ಹಾರ್ಮೋನ್ಸ್ಗಳನ್ನ ನಾವು ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂತ ಕರಿತೀವಿ ಅಥವಾ ಫೈಟೋ ಹಾರ್ಮೋನ್ಸ್ ಅಂತ ಕರಿತೀವಿ. ಇನ್ ಪ್ಲ್ಯಾಂಟ್ಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇಸ್ ಡನ್ ಬೈ ಕೆಮಿಕಲ್ ಸಬ್ಸ್ಟೆನ್ಸ್ ಕಾಲ್ಡ್ ಪ್ಲ್ಯಾಂಟ್ ಹಾರ್ಮೋನ್ಸ್. ಯು ಕ್ಯಾನ್ ಟೇಕ್ ಒನ್ ಸಿಂಪಲ್ ಕ್ವಶನ್, ದಟ್ ಈಸ್ what is plant hormones? Give example. So you can see the 5 types of plant hormones, that is auxins, gibberellins, cytokinins, abscisic acid and ethylene. There are 5 types of phytohormones or plant hormones. Take down the question, what is plant hormone? Give example. What are plant hormones? Give example. So let us see one by one what is its function and how it works. ಅವು ಆ ಹಾರ್ಮೋನ್ಸ್ಗಳ ಕೆಲಸ ಏನು ಮತ್ತು ಅವುಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡ್ತಾ ಹೋಗೋಣ, ಎಲ್ಲಿರ್ತವೆ ಮತ್ತು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಫಸ್ಟ್ ಒನ್, ದಟ್ ಈಸ್ ಆಕ್ಸಿನ್ಸ್. ಆಕ್ಸಿನ್ ಈಸ್ ಒನ್ ಆಫ್ ದ ಹಾರ್ಮೋನ್. ಸೊ ಆಕ್ಸಿನ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್ ಆ್ಯಂಡ್ ಸೆಲ್ ಎಲಾಂಗೇಷನ್ ಆ್ಯಂಡ್ ಗ್ರೋತ್. ಸೊ ಏನೇನು ಕೆಲಸ ಮಾಡುತ್ತೆ ಇದು, ಏನೇನು ಕೆಲಸಕ್ಕೆ ಹೆಲ್ಪ್ ಆಗುತ್ತೆ? ಆಕ್ಸಿನ್ ಅನ್ನೋದೊಂದು ಹಾರ್ಮೋನ್, ನೇಮ್ ಆಫ್ ದ ಹಾರ್ಮೋನ್ ಗೊತ್ತಾಗ್ತಿದೆ ಅಲ್ವಾ? ಸೊ ಆಕ್ಸಿನ್ ಈಸ್ ಅ ನೇಮ್ ಆಫ್ ದ ಹಾರ್ಮೋನ್ which releases in the plant. It's a chemical. So the function ಏನು ಕೆಲಸ ಮಾಡುತ್ತೆ ಇದು ರಿಲೀಸ್ ಆದಾಗ ಅಂತ ಅಂದರೆ ಸೆಲ್ ಡಿವಿಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಪ್ಲ್ಯಾಂಟ್ ಬಾಡಿ ಹೈಟ್ ಆಗಬೇಕಲ್ಲ, ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗಬೇಕಲ್ಲ. ಸೊ ಆ ಥರ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗಬೇಕು ಅಂತ ಅಂದರೆ ಆಕ್ಸಿನ್ಸ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗಬೇಕು. ಅದು ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸೆಲ್ ಎಲಾಂಗೇಷನ್ ಅಂದರೆ ಸೆಲ್ ದೊಡ್ಡದಾಗೋದಕ್ಕೆ, ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗೋದಕ್ಕೆ ಮತ್ತು ಸೆಲ್ನ ಸೈಜು ಕೂಡ ದೊಡ್ಡದಾಗೋದಕ್ಕೆ, ಅದನ್ನು ನಾವು ಸೆಲ್ ಎಲಾಂಗೇಷನ್ ಅಂತ ಕರಿತೀವಿ. ಸೊ ಇಟ್ ಸೆಲ್ ಡಿವಿಷನ್ ಮತ್ತು ಸೆಲ್ ಎಲಾಂಗೇಷನ್ ಆಗೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ದ ಗ್ರೋತಲ್ಲಿ ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಆಕ್ಸಿನ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಗಿಬರ್ಲಿನ್ಸ್. ಗಿಬರ್ಲಿನ್ಸ್ ಇಸ್ ಅನದರ್ ಹಾರ್ಮೋನ್ ವಿಚ್ ಇಸ್ ರಿಲೀಸ್ಡ್ ಇನ್ ದ ಪ್ಲ್ಯಾಂಟ್. ಸೊ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ದ ಸ್ಟೆಮ್ ಆ್ಯಂಡ್ ಬ್ರಾಂಚಸ್. ಸೊ ಅವುಗಳಿಗೆ ಎಲ್ಲ ಹಾರ್ಮೋನ್ಸ್ಗಳಿಗೆ ಪರ್ಟಿಕ್ಯುಲರ್ ಫಂಕ್ಷನ್ ಇರುತ್ತೆ. ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಅನಿಮಲ್ ಹಾರ್ಮೋನ್ಸ್, ಹ್ಯೂಮನ್ ಹಾರ್ಮೋನ್ಸ್ಗಳಿಗೆ ಓದಾಗಲೂ ಹಾಗೆಯೇ ಓದ್ತಾ ಹೋಗ್ತೀವಿ. ಸೊ ಗಿಬರ್ಲಿನ್ಸ್ ಇಸ್ ಅನದರ್ ಪ್ಲ್ಯಾಂಟ್ ಹಾರ್ಮೋನ್ ವಿಚ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ಸ್ಟೆಮ್ ಆ್ಯಂಡ್ ಬ್ರಾಂಚಸ್. ಸ್ಟೆಮ್ಮು ಮತ್ತು ಬ್ರಾಂಚಸ್ಗಳು ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಆ ಪ್ಲ್ಯಾಂಟಲ್ಲಿ ಗಿಬರ್ಲಿನ್ ಅನ್ನುವಂಥ ಹಾರ್ಮೋನು ರಿಲೀಸ್ ಆಗಬೇಕು. ಸೊ ರಿಲೀಸ್ ಆಗೋದ್ರಿಂದ ಗ್ರೋತ್ ಆಫ್ ದ ಸ್ಟೆಮ್ ಮತ್ತು ಬ್ರಾಂಚಸ್ದು ಗ್ರೋತ್ ಚೆನ್ನಾಗಾಗುತ್ತೆ. ಗೊತ್ತಾಗ್ತಿದೆ ಗಿಬರ್ಲಿನ್ಸ್ ಏನು ಫಂಕ್ಷನ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಕಮಿಂಗ್ ಟು ದ ಸೈಟೋಕೈನಿನ್ಸ್. ಸೈಟೋಕೈನಿನ್ಸ್ ಏನಪ್ಪ ಫಂಕ್ಷನ್ ಅಂತ ಅಂದರೆ ಸೈಟೋಕೈನಿನ್ ಹೆಲ್ಪ್ ಇನ್ ಸೆಲ್ ಡಿವಿಷನ್,
ಫಾರ್ಮೇಷನ್ ಆಫ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್, ಸೆಲ್ ಡಿವಿಷನಲ್ಲೂ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಫ್ರೂಟ್ಸ್ ಮತ್ತು ಸೀಡ್ಸ್ ಫಾರ್ಮೇಷನ್ನಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ಇಟ್ ಹೆಲ್ಪ್ಸ್ ಇನ್ ಫ್ರೂಟ್ಸ್, ಫಾರ್ಮೇಷನ್ ಆಫ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್, ಫ್ರೂಟ್ಸ್ ಮತ್ತು ಸೀಡ್ಸ್ ಚೆನ್ನಾಗಿ ಫಾರ್ಮೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್, ದ ಫೋರ್ತ್ ಪ್ಲಾಂಟ್ ಹಾರ್ಮೋನ್ ಈಸ್ abscisic acid. Which one? Abscisic acid. So it inhibit ಗ್ರೋತನ್ನು ಇನ್ಹಿಬಿಟ್ ಮಾಡುತ್ತೆ. ಅಂದರೆ ಈಗ ಪ್ಲ್ಯಾಂಟ್ ಸಿಕ್ಕಾಪಟ್ಟೆ ಅದಕ್ಕೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಆಗಿಬಿಟ್ಟಿದೆ, ಇನ್ನೂ ಆಗ್ತಾನೆ ಹೋದರೆ ಅದಕ್ಕೇ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಜಾಸ್ತಿ ಉದ್ದ ಆದರೆ, ಗ್ರೋತ್ ಜಾಸ್ತಿ ಆದರೆ ಅದಕ್ಕೇ ತೊಂದರೆ ಆಗುತ್ತೆ, ಆ ಪ್ಲ್ಯಾಂಟ್ಗೆ ತೊಂದರೆ. ಹಾಗಾಗಿ ಅಂಥ ಟೈಮಲ್ಲಿ ಏನಾಗುತ್ತೆ ನೋಡ್ರಿ, ಆಕ್ಸಿನ್ ಹಾರ್ಮೋನು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ರೆ, ಯು ಹ್ಯಾವ್ ಟು ರಿಮೆಂಬರ್ abscisic acid ಗ್ರೋತ್ ಆಗೋದನ್ನು ತಡೆಯುತ್ತೆ ವೆನ್ ಇಟ್ ಈಸ್ ನಾಟ್ ನೆಸೆಸರಿ. ಅವಶ್ಯಕತೆ ಇಲ್ಲದಾಗ abscisic acid ರಿಲೀಸ್ ಆಗಿ, ಗ್ರೋತ್ನ ಅವಶ್ಯಕತೆ ಇಲ್ಲದಾಗ abscisic acid ರಿಲೀಸ್ ಆಗಿ ಪ್ಲ್ಯಾಂಟ್ ಗ್ರೋತ್ ಆಗೋದನ್ನು ತಡೆಯುತ್ತೆ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ abscisic acid. ಅಫೆಕ್ಟ್ಸ್ ವಿಲ್ಟಿಂಗ್ ಆಫ್ ಲೀವ್ಸ್. ವಿಲ್ಟಿಂಗ್ ಆಫ್ ಲೀವ್ಸ್ ಆಗುತ್ತೆ ಅಂದರೆ ಎಲೆಗಳು ಮುದುರ್ಕೊಳ್ತವೆ ನೋಡ್ರಿ, ಅದು ಎಲೆಗಳು ಮುದುರ್ಕೊಂಡು ಕೆಳಗಡೆ ಬೀಳ್ತವೆ. ಸೊ ಅದಾಗೋದಕ್ಕೆ, ಸೊ ಟೋಟಲಿ ಇಟ್ ಅಫೆಕ್ಟ್ಸ್ ಆನ್ ಗ್ರೋತ್, ಅಂದರೆ ಗ್ರೋತ್ ಆಗೋದನ್ನು ತಡೆಯುತ್ತೆ ಇದು. ವಿಲ್ಟಿಂಗ್, ಎಲೆಗಳು ಉದುರುವಂಥದ್ದು, ಮಡಚ್ಕೊಂಡು ಉದುರ್ತವೆ. ಸೊ ಅದಾಗೋದಕ್ಕೆ, ಆ ರೀತಿ ಆಗೋದಕ್ಕೆ ಯಾವ ಹಾರ್ಮೋನ್ ಕಾರಣ? ದ ನೇಮ್ ಆಫ್ ದ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಹಿಬಿಟ್ ದ ಗ್ರೋತ್ ಆ್ಯಂಡ್ ವಿಲ್ಟಿಂಗ್ ಆಫ್ ಲೀವ್ಸ್, ದಟ್ ಈಸ್ abscisic acid. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್, another one, last one, ethylene. Ethylene helps in flowering and ripening of fruits. ಫ್ಲವರ್ ಅರಳೋದಕ್ಕೆ, ಆಮೇಲೆ ರೈಪನಿಂಗ್ ಅಂದರೆ ಹಣ್ಣಾಗೋದಕ್ಕೆ, ಕಾಯಿಗಳಿದ್ದವು ಹಣ್ಣಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಇಥಿಲೀನ್. ಸೊ ಇಥಿಲೀನ್ ಈಸ್ ಎ ಕೆಮಿಕಲ್, ನಮಗೆ ಲ್ಯಾಬಲ್ ಕೂಡ ಅವೈಲೇಬಲ್ ಇದೆ ಇದು. ಸೊ ಇಥಿಲೀನ್ ಬಗ್ಗೆ ಓದ್ತೀವಿ ನಾವು. ಸೊ ಇದನ್ನು ನಾವು ರೈಪನಿಂಗ್ ಆಫ್ ಫ್ರೂಟ್ಸ್, ಈ ಮಾವಿನ ಹಣ್ಣುಗಳನ್ನೆಲ್ಲ ಹಣ್ಣು ಮಾಡೋದಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾರಲ್ಲ, ನೋಡಿದಿರಲ್ವಾ? ಅವು ಕಾಯ್ದಂಗಲೇ ಹಣ್ಣು ಮಾಡಿಬಿಡ್ತಾರೆ, ನಮ್ಗೆ ಕೊಡ್ತಾರೆ, ಮಾರ್ಕೆಟಲ್ಲಿ ಮಾರ್ತಾ ಇರ್ತಾರೆ. ಅವು ನೋಡೋದಕ್ಕೆ ಹಣ್ಣಾಗಿರ್ತವೆ, ಆದರೆ ಹುಳಿ ಅಂದರೆ ಹುಳಿ ಇರುತ್ತೆ, ಅಂದರೆ ರಿಯಲಾಗಿ ಹಣ್ಣಾಗಿರಲ್ಲ ಅವು. ಆ್ಯಕ್ಚುಲಿ ಆ ಕೆಮಿಕಲ್ ಹಾಕಿ ಹಣ್ಣು ಮಾಡಿರುತ್ತೆ. ಅದು ಈ ಇಥಿಲೀನ್ ಅನ್ನುವಂಥ ಕಾಂಪೊನೆಂಟ್ನ ಅದ್ರಲ್ಲಿ ಬಳಸಿರ್ತಾರೆ. ಸೊ ಯಾಕೆ? ಇಥಿಲೀನ್ ಈಸ್ ಅ ಪ್ಲಾಂಟ್ ಹಾರ್ಮೋನ್ ವಿಚ್ ಹೆಲ್ಪ್ಸ್ ಇನ್ ಫ್ಲವರಿಂಗ್ ಆಫ್ ದ ಪ್ಲಾಂಟ್ ಆ್ಯಂಡ್ ಫ್ಲವರಿಂಗ್ ಆ್ಯಂಡ್ ರೈಪನಿಂಗ್ ಆಫ್ ಫ್ರೂಟ್ ರೈಪನಿಂಗ್ ಅಂದರೆ ಹಣ್ಣಾಗೋದಕ್ಕೆ, ಕಾಯಿ ಇದ್ದವು ಹಣ್ಣಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ 5 ಟೈಪ್ಸ್ ಆಫ್ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಇನ್ ದ plants. Once again I will tell you, auxin is the name of the hormone which helps in cell division and cell elongation and growth, and gibberellins helps in growth of the stem and branches. Cytokinins helps in cell division, formation of fruits and seeds, and abscisic acid inhibit the growth and affects wilting of leaves. Ethylene helps in flowering and ripening of fruits. There are 5 types of plant hormones. That's it for the plant hormones. Very simple method of control and coordination in plants. Plants ಅಲ್ಲಿ ನಾವು ಸಿಂಪಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ನೋಡ್ತೀವಿ. ಸೊ ಅನಿಮಲ್ಸಲ್ಲಿ ನಾವು ಕಾಂಪ್ಲೆಕ್ಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನೋಡ್ತೀವಿ. ನರ್ವಸ್ ಸಿಸ್ಟಮು, ನಾವು ಸ್ಪೈನಲ್ ಕಾರ್ಡು, ಬ್ರೈನ್, ನರ್ವ್ಸ್ ಏನೇನೋ ಓದ್ಬಿಟ್ವಿ ನಾವು. ಅದಾದಮೇಲೆ ಹಾರ್ಮೋನಲ್ ಸಿಸ್ಟಮ್ ಓದ್ತೀವಿ ನೆಕ್ಸ್ಟ್ ಮುಂದೆ. ಸೊ ದಟ್ ಈಸ್ ಎ ಕಾಂಪ್ಲೆಕ್ಸ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಅನಿಮಲ್ಸ್ ಬಾಡಿ. ಗೊತ್ತಾಗತ್ತಾ? ಸೊ ನಾಟ್ ಓನ್ಲಿ ಹಾರ್ಮೋನ್ಸ್ ವಿಚ್ ಕಂಟ್ರೋಲ್ಸ್ plants, so some other phenomena or some other reasons are there, what we call some other components which controls the plant coordination. ಸೊ ಹೇಗೆ ಪ್ಲ್ಯಾಂಟನ್ನು ಬೇರೆ ಇನ್ನೂ ಫ್ಯಾಕ್ಟರ್ಸ್, ಸಮ್ ಅದರ್ ಫ್ಯಾಕ್ಟರ್ಸ್ ವಿಚ್ ಕಂಟ್ರೋಲ್ಸ್ ದ ಪ್ಲ್ಯಾಂಟ್ ಬಾಡಿ. ಸೊ ಯಾವ್ಯಾವ ಫ್ಯಾಕ್ಟರ್ ಪ್ಲ್ಯಾಂಟ್ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ ನೋಡ್ತಾ ಹೋಗೋಣ. ಸೊ ನಾವು ಪ್ಲ್ಯಾಂಟ್ನ ಮೂಮೆಂಟನ್ನು ನೋಡ್ತೀವಿ. ಪ್ಲ್ಯಾಂಟ್ಗಳು ಮೂಮೆಂಟ್ ಆಗುತ್ತೆ. ಎಲ್ಲಿ ಸರ್ ಮೂಮೆಂಟ್ ಆಗುತ್ತೆ? ಪ್ಲ್ಯಾಂಟ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಎಲ್ಲರೂ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ಕಡೆ ಇರುತ್ತೆ ಪ್ಲ್ಯಾಂಟು? ಇಲ್ಲ, ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಮತ್ತು ಪ್ಲ್ಯಾಂಟ್ ಮೂಮೆಂಟ್ ಅಂತ ಇದಿರಲ್ಲ, ಹಾಗಲ್ಲ. ಪ್ಲ್ಯಾಂಟಲ್ಲಿ ಬೇರೆ ಬೇರೆ ರೀತಿಯ ಮೂಮೆಂಟ್ಸನ್ನು ನೋಡ್ಬೋದು ನಾವು. ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಆದ್ರೂ ಕೂಡ ಅಲ್ಲೇ ಮೂಮೆಂಟ್ಸ್ಗಳನ್ನು ನಾವು ನೋಡ್ಬೋದು, ಪ್ಲ್ಯಾಂಟ್ ಮೂಮೆಂಟನ್ನು. ಸೊ ಅದು ಯಾವ್ಯಾವ ಮೂಮೆಂಟ್ ಅಂತ ನೋಡ್ತಾ ಹೋಗೋಣ. ಪ್ಲ್ಯಾಂಟ್ ಮೂಮೆಂಟ್ಸಲ್ಲಿ 2 ಟೈಪ್ಸ್ ಇದೆ, ಒಂದು ಟ್ರೋಫಿಕ್ ಮೂಮೆಂಟ್ ಮತ್ತು ನ್ಯಾಸ್ಟಿಕ್ ಮೂಮೆಂಟ್ ಅಂತ. ಸೊ ಟ್ರೋಪಿಕ್ ಮೂಮೆಂಟ್ ಅಂತ ಅಂದರೆ
ದೇ the direction of a movement towards or away from the stimulus, it depends on the growth. ಸೊ ಸ್ಟಿಮ್ಯುಲಸ್ ಕಡೆಗೆ ಮೂಮೆಂಟ್ ಆಗುತ್ತೆ ಅಥವಾ ಸ್ಟಿಮ್ಯುಲಸ್ ಇಂದ ದೂರ ಮೂಮೆಂಟ್. ನಾವು ಏನಾದರೂ ಅದಕ್ಕೆ ಸ್ಟಿಮ್ಯುಲಸ್ ಕೊಟ್ವಿ ಅಂದರೆ, ಯಾವುದೇ ಒಂದು ರೀತಿ ಸ್ಟಿಮ್ಯುಲಸ್ ಅಂದರೆ ಗೊತ್ತು ನಿಮ್ಗೆ ಏನು ಅಂತ, ಅದಕ್ಕೆ ರೆಸ್ಪಾನ್ಸ್ ಮಾಡೋ ಹಾಗೆ ಏನು. ಫಾರ್ ಎಕ್ಸಾಂಪಲ್ ನಾನು ಏನು ಟಚ್ ಮಿ ನಾಟ್ ಪ್ಲ್ಯಾಂಟನ್ನೇ ನಿಮಗೆ ಚೆನ್ನಾಗಿರೋಂಥ ಒಂದು ಎಕ್ಸಾಂಪಲ್, ನಿಮ್ಗೆ ಈಸಿಯಾಗಿ ಗೊತ್ತಾಗುವಂಥ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ಟಚ್ ಮಾಡಿದರೆ ಅದೇನಾಗುತ್ತೆ, ಎಲೆಗಳೆಲ್ಲ ಮುಗಿದುಕೊಳ್ತವೆ. ಅದನ್ನು ನಾವೇನಂತ ಕರಿತೀವಪ್ಪ ಅಂತ ಅಂದರೆ ಏನಂತ ಕರಿತೀವಿ, ಸ್ಟಿಮ್ಯುಲಸ್. ಗೊತ್ತಾಗತ್ತಾ? ಸೊ ಅದನ್ನು ನಾವು ಟಚ್ ಮಾಡೋದೇ ಸ್ಟಿಮ್ಯುಲಸ್, ಅದು ರಿಯಾಕ್ಟ್ ಮಾಡೋದು ರೆಸ್ಪಾನ್ಸ್. ಸೊ ಈ ಥರ ಅವುಗಳು ಡೈರೆಕ್ಷನಲ್ ಮೂಮೆಂಟನ್ನು ಮಾಡ್ತವೆ, ಅಂದರೆ ಯಾವುದೋ ಒಂದು ದಿಕ್ಕಿನ ಕಡೆಗೆ ಚಲಿಸ್ತವೆ, ಮೂಮೆಂಟನ್ನು ತೋರಿಸ್ತವೆ. ಆ ಪ್ಲ್ಯಾಂಟ್ ಬಾಡಿ ಅಥವಾ ಪ್ಲ್ಯಾಂಟ್ ಬಾಡಿ ಯಾವುದೋ ಪಾರ್ಟ್ ಯಾವುದೋ ಒಂದು ಡೈರೆಕ್ಷನಲ್ಲಿ ಮೂಮೆಂಟನ್ನು ತೋರಿಸುತ್ತೆ, ಅದನ್ನೇ ನಾವು ಅವುಗಳ ರೆಸ್ಪಾನ್ಸಿಗೆ ಮೂಮೆಂಟನ್ನು ತೋರಿಸುತ್ತೆ, ಅದನ್ನೇ ನಾವು ಟ್ರೋಪಿಕ್ ಮೂಮೆಂಟ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಇನ್ನು ನ್ಯಾಸ್ಟಿಕ್ ಮೂಮೆಂಟ್ ಅಂತ ಅಂದರೆ ನಾವು ಅದಕ್ಕೆ ಟಚ್ ಮಾಡಿದಾಗ ಅವುಗಳು ಮೂಮೆಂಟ್ಸನ್ನು ಮಾಡ್ತವೆ, ಅದನ್ನು ನಾವು ನ್ಯಾಸ್ಟಿಕ್ ಮೂಮೆಂಟ್ ಅಂತ ಕರಿತೀವಿ. ವಿಲ್ ಡಿಸ್ಕಸ್ ಲೇಟರ್. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟ್ರೋಪಿಕ್ ಮೂಮೆಂಟ್. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೋಪಿಕ್ ಮೂಮೆಂಟ್, ದಟ್ ಈಸ್ phototropism, geotropism, chemotropism and hydrotropism. Phototropism, geotropism, chemotropism and hydrotropism. Dear students, take down a question for this one, that is list out the types of plant hormones with its function. List out the types of plant hormones with its function. ಸೊ ಒಂದು ಟೇಬಲ್ ಹಾಕ್ಕೊಳ್ರಿ, ಆಕ್ಸಿನ್ಸ್, ಗಿಬರ್ಲಿನ್, ಸೈಟೋಕೈನಿನ್, ಆಬ್ಸಿಸಿಕ್ ಆಸಿಡ್, ಇಥಿಲಿನ್ ಅಂತ ಬರ್ಕೊಳ್ತಾ ಹೋಗ್ರಿ. ಆ್ಯಂಡ್ ಅದನ್ನು ಇನ್ನೊಂದು ಕಾಲಮಲ್ಲಿ ಅವುಗಳ ಫಂಕ್ಷನ್ಸ್ನ ಬರಿತಾ ಹೋಗ್ರಿ. ಪ್ಲಾಂಟ್ ಹಾರ್ಮೋನ್ಸ್ ಒಂದು ಕಾಲಮಲ್ಲಿ, ಇನ್ನೊಂದು ಕಾಲಮಲ್ಲಿ ಫಂಕ್ಷನ್ಸ್. ಗೊತ್ತಾಗತ್ತಾ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ phototropism. So you know that photo means light and tropism means movement. So except hormonal system, hormonal movements or hormonal coordination, plants also coordinate and or gives response to the light. Light ku kuda plant ಏನು ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ಲೈಟ್ ಆಕ್ಟ್ಸ್ ಆಸ್ ಎ ಸ್ಟಿಮ್ಯುಲಸ್ ಹಿಯರ್. ಸೊ ಲೈಟ್ಗೆ ಕೊಡುವಂತಹ ರೆಸ್ಪಾನ್ಸನ್ನು ನಾವು ಏನಂತ ಕರಿತೀವಿ ಇಲ್ಲಿ ಅಂತ ಅಂದರೆ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಸೊ ಲೈಟ್ ಏನು ಫೋಟೋಟ್ರೋಪಿಸಮ್ ಅಂತಂದರೆ, ದ ಮೂಮೆಂಟ್ ಈಸ್ ದ ಮೂಮೆಂಟ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ಲೈಟ್. ಇಫ್ ದ ಮೂಮೆಂಟ್ ಟುವರ್ಡ್ಸ್ ದ ಲೈಟ್, ಇಟ್ ಈಸ್ ಕಾಲ್ಡ್ ಪಾಸಿಟಿವ್ ಫೋಟೋಟ್ರೋಪಿಸಮ್. ಇಫ್ ದ ಮೂಮೆಂಟ್ ಈಸ್ ಅವೇ ಫ್ರಮ್ ದ ಲೈಟ್, ಇಟ್ ಈಸ್ ಕಾಲ್ಡ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಏನಿಲ್ಲ, ಜಸ್ಟ್ ಲೈಟ್ ಕಡೆಗೆ ಏನಾಗುತ್ತೆ, ಮೂವ್ ಆಗುತ್ತೆ. ನಾವು ಎಲ್ಲ ಪ್ಲಾಂಟ್ಸನ್ನು ನೋಡಿದರೆ, ನೀವು ನೋಡುವಂಥ ಪ್ರತಿಯೊಂದು ಪ್ಲಾಂಟ್ಸ್ಗಳು ಯಾವ ಕಡೆಗೆ ಮೂವ್ ಆಗುತ್ತೆ, ಮೇಲ್ಗಡೆ ಲೈಟ್ ಇರುತ್ತೆ, ಸೂರ್ಯನ ಬೆಳಕಿರುತ್ತೆ, ಸೂರ್ಯನ ಬೆಳಕು ಕಡೆಗೆ ಮೂವ್ ಆಗುತ್ತೆ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಲ್ವಾ. ಲೈಟ್ ಯಾವ ಕಡೆಗೆ ಇರುತ್ತೋ ಆ ಕಡೆಗೆ ಪ್ಲಾಂಟ್ಗಳು ಬೆಳೀತಾ ಹೋಗ್ತವೆ. ಸೊ ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಫೋಟೋಟ್ರೋಪಿಸಮ್. ಬೆಂಡಿಂಗ್ ಆಫ್ ಶೂಟ್ ಟುವರ್ಡ್ಸ್ ದ ಲೈಟ್, ಅಂದರೆ ನೋಡ್ರಿ ಸ್ಟೆಮ್ ನೋಡ್ರಿ, ಶೂಟ್ ಅಂದರೆ ಶೂಟ್ ಮತ್ತು ರೂಟ್ ಸಿಸ್ಟಮ್ ಅಂತ ಇರುತ್ತೆ ಪ್ಲಾಂಟ್ ಬಾಡಿಯಲ್ಲಿ. 2 ಪಾರ್ಟ್ಸ್, ಇಡೀ ಪ್ಲಾಂಟ್ ಬಾಡಿಯನ್ನು 2 ಪಾರ್ಟ್ಸ್ ಡಿವೈಡ್ ಮಾಡ್ತೀವಿ. ಎಬೋವ್ ದ ಸಾಯಿಲ್ ದಟ್ ಈಸ್ ಶೂಟ್ ಸಿಸ್ಟಮ್, ಬಿಲೋ ದ ಸಾಯಿಲ್ ದಟ್ ಈಸ್ ರೂಟ್ ಸಿಸ್ಟಮ್. ಸೊ ಎಬೋವ್ ದ ಸಾಯಿಲ್ ಇರೋದೆಲ್ಲವೂ ಯಾವ ಕಡೆಗೆ ಮೂವ್ಮೆಂಟ್ ಆಗುತ್ತೆ, ಶೂಟ್ ಸಿಸ್ಟಮ್, that is towards the light, that is called phototropism, that is positive phototropism. And the negative phototropism means away from the light, light na opposite direction ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಸೊ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಅಂದರೆ ರೂಟ್ಸ್ಗಳು ನೋಡ್ರಿ ಕೆಳಗಡೆ ಹೋಗುತ್ತೆ. ಲೈಟ್ ಮೇಲ್ಗಡೆಯಿಂದ ಬಂದರೆ ಲೈಟ್ನ ದಿಕ್ಕಿನ ಕಡೆಗೆ, ಅಂದರೆ ಲೈಟ್ ಯಾವ ಕಡೆಯಿಂದ ಬರುತ್ತೋ ಆ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗಲ್ಲ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ರೂಟ್ಸ್ಗಳು ಮೂವ್ಮೆಂಟ್ ಆಗ್ತವೆ. ಸೊ ಅದನ್ನು ನಾವು ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ದಟ್ ಈಸ್ ಬೆಂಡಿಂಗ್ ಆಫ್ ರೂಟ್ ಅವೇ ಫ್ರಮ್ ದ ಲೈಟ್, ಲೈಟ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಟೇಕ್ ಡೌನ್ ದ ಕ್ವಶನ್, ವಾಟ್ ಈಸ್ ಫೋಟೋಟ್ರೋಪಿಸಮ್, ಗಿವ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡ್ರಿ, ಈಗ ನಾವು ಒಂದು ವುಡನ್ ಬಾಕ್ಸ್ ಒಳಗಡೆ ಹೇಗೆ ಸರ್ ಲೈಟ್ಗೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ನಾರ್ಮಲ್ ಆಗಿ ಬೆಳಿಬೋದು ಪ್ಲಾಂಟ್ಸ್ಗಳು, ಲೈಟ್ಗೆ ಮೂವ್ಮೆಂಟ್ ಆಯಿತು ಅಂತ ಹೇಗೆ ಹೇಳ್ತೀರಾ ನೀವು, ಗ್ರೋತ್ ಆಗ್ತಾ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಲೈಟ್ ಕಡೆಗೆ ಹೋಗುತ್ತೆ ಅಂತ ಹೇಳ್ಬೋದು. ಆದರೆ ವಿ ಕ್ಯಾನ್ ಪ್ರೂವ್ ಥ್ರೂ ದ ಎಕ್ಸ್ಪೆರಿಮೆಂಟ್ಸ್. ಯು ಹ್ಯಾವ್ ಎ ಪಿಕ್ಚರ್ ನೋಡ್ರಿ, ಇಲ್ಲಿ
ಇಲ್ಲಿ ನೋಡ್ರಿ, ಇಲ್ಲೊಂದು ಪ್ಲಾಂಟ್ ಇದೆ. ಸೊ ಇದಕ್ಕೆ ಏನು ಮಾಡಿದಿರಪ್ಪ ಅಂದರೆ ಈ ಡೈರೆಕ್ಷನಲ್ಲಿ ಲೈಟನ್ನು ಕೊಟ್ಟಿಲ್ಲ. ದೇರ್ ಇಸ್ ನೋ ಲೈಟ್, ದಟ್ ಲೈಟ್ ಈಸ್ ಗಿವನ್ ಫ್ರಮ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಇಂದ ಲೈಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಲೈಟ್ ಯಾವ ದಿಕ್ಕಿಂದ ಬಂದಿದೆಯೋ ಆ ಕಡೆಗೆ ಗಳೆಲ್ಲ ಮೂವ್ ಆಗ್ತವೆ. ಸೊ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದು ವುಡನ್ ಬಾಕ್ಸ್ ಒಳಗಡೆ ಈ ಪಾಟೆಡ್ ಪ್ಲಾಂಟ್ ಅನ್ನ ಹಾಕಬೇಕು, ಈ ರೀತಿ ಬಾಕ್ಸ್ ಒಳಗಡೆ. ಸೊ ನಾವೇನ್ ಮಾಡಬೇಕು, ಇಲ್ಲಿ ಒಂದು ಹೋಲನ್ನು ಮಾಡಬೇಕು, ಇಲ್ಲಿ ಮಾತ್ರ ಒಂದು ಹೋಲನ್ನು ಮಾಡಬೇಕು. ಗೊತ್ತಾಗತ್ತಾ? ಹೋಲ್ ಮಾಡಿ ಲೈಟ್ ಏನಾಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಮಾತ್ರ ಬರುತ್ತೆ, ಇಲ್ಲಿ ಮಾತ್ರ ಲೈಟ್ ಬರುತ್ತೆ. ಇಲ್ಲೆಲ್ಲ ಫುಲ್ ಡಾರ್ಕ್ ಕತ್ಲ ಇಲ್ಲಿ. ಸೊ ಪ್ಲಾಂಟ್ ಏನಾಗುತ್ತೆ, ಸ್ವಲ್ಪ ದಿನ ಇದನ್ನ ಒಂದು ವಾರ ಬಿಟ್ಟ ಮೇಲೆ ಪ್ಲಾಂಟ್ ಬಾಡಿ ಏನಾಗಿರುತ್ತೆ, ಅದರ ಸ್ಟೆಮ್ಮು ಎಲ್ಲವೂ ಈ ಕಡೆಗೆ ತಿರ್ಕೊಂಡಿರ್ತವೆ, ತನ್ನ ಡೈರೆಕ್ಷನ್ನ ಚೇಂಜ್ ಮಾಡಿರುತ್ತೆ. ಯಾವ ಕಡೆಯಿಂದ ಲೈಟ್ ಬಂದಿರುತ್ತೋ ಆ ಕಡೆಗೆ ತನ್ನ ಡೈರೆಕ್ಷನ್ನ ಚೇಂಜ್ ಮಾಡಿರುತ್ತೆ. ಸೊ ದಿಸ್ ಕನ್ಫರ್ಮ್ಸ್ ದ ಫೋಟೋಟ್ರೋಪಿಸಮ್. ಗೊತ್ತಾಗತ್ತಾ? ಲೈಟ್ ಕಡೆಗೆ ಪ್ಲಾಂಟ್ ಮೂವ್ ಆಗುತ್ತೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗತ್ತೆ. ಸೊ ನೆಕ್ಸ್ಟ್, ಜಿಯೋಟ್ರೋಪಿಸಮ್. Geo means soil, tropism means movement. So the movement of plant towards the soil ಕಡೆಗೆ ಪ್ಲಾಂಟ್ ಮೂವ್ಮೆಂಟ್ ಆಗುತ್ತೆ, ಅಂದ್ರೆ ಗ್ರಾವಿಟಿ ಕಡೆಗೆ ಮೂವ್ಮೆಂಟ್ ಆಗುತ್ತೆ. The movement of plants in response to ಗ್ರಾವಿಟಿಗೆ ತಕ್ಕಂತೆ ಪ್ಲಾಂಟ್ನ ಮೂವ್ಮೆಂಟ್ ಆಗುತ್ತೆ. ಅದನ್ನು ನಾವು ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಪ್ಲಾಂಟ್ನ ಗ್ರಾವಿಟೇಷನ್ನ ದಿಕ್ಕಲ್ಲೇ ಮೂವ್ಮೆಂಟ್ ಆದರೆ, ಯಾವ ಡೈರೆಕ್ಷನಲ್ಲಿ ಗ್ರಾವಿಟೇಷನ್ ಇರುತ್ತೋ ಅದೇ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆದ್ರೆ ಅದನ್ನ ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಅದು ಡೌನ್ವರ್ಡ್ ಗ್ರೋತ್ ಆಫ್ ದ ರೂಟ್, ಅಂದ್ರೆ ರೂಟ್ಗಳು ಗ್ರೋ ಆಗೋದು ನೋಡ್ರಿ, ಅವುಗಳು ಸಾಯಿಲ್ ಯಾವ ಕಡೆ ಇರುತ್ತೋ, ಗ್ರಾವಿಟೇಷನಲ್ ಫೋರ್ಸ್ ಯಾವ ಕಡೆ ಇರುತ್ತೋ ಆ ಕಡೆಗೆ ರೂಟ್ಸ್ಗಳು ಮೂವ್ಮೆಂಟ್ ಆಗ್ತವೆ. ಇನ್ನು ಅದರ ಸ್ಟೆಮ್ ನೋಡ್ರಿ, ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗುತ್ತೆ. ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ಗೆ ಆಪೋಸಿಟ್ ಆಗಿ ಸ್ಟೆಮ್ ಮೂವ್ಮೆಂಟ್ ಆಗುತ್ತೆ, ಫೋಟೋಟ್ರೋಪಿಸಮ್ ಆಗುತ್ತೆ. ಅದನ್ನು ನಾವು ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಅದೇ ದಿಕ್ಕಲ್ಲಿ ಅದರ ಪಾಸಿಟಿವ್, ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆದ್ರೆ ಅದು ನೆಗೆಟಿವ್. ಗೊತ್ತಾಗತ್ತಾ? ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಸೊ ದಟ್ ಇಸ್ ಅಪ್ವರ್ಡ್ ಗ್ರೋತ್ ಆಫ್ ದ ಶೂಟ್ ನ ಅಪ್ವರ್ಡ್ ಗ್ರೋತ್. ಸೊ ಟೋಟಲ್ ಆಗಿ ಜಿಯೋಟ್ರೋಪಿಸಮ್ ಮೀನ್ಸ್ ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ದ ಗ್ರಾವಿಟಿಗೆ ತಕ್ಕಂತೆ ಪ್ಲಾಂಟ್ಗಳ ಮೂವ್ಮೆಂಟ್ ಆಗೋದನ್ನೇ ನಾವೇನಂತ ಕರಿತೀವಿ, ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಲುಕ್ ಅಟ್ ಹಿಯರ್, ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ದ ಗ್ರಾವಿಟಿ. ಇಟ್ ಈಸ್ ಟುವರ್ಡ್ಸ್ ದ ಗ್ರಾವಿಟಿ, ಪಾಸಿಟಿವ್ ಜಿಯೋಟ್ರೋಪಿಸಮ್, ಆರ್ ಅಪೋಸಿಟ್ ಟು ದ ಅವೇ ಫ್ರಮ್ ದ ಗ್ರಾವಿಟಿ, ದಟ್ ಇಸ್ ನೆಗೆಟಿವ್ ಜಿಯೋಟ್ರೋಪಿಸಮ್. ಸೊ ರೂಟ್ಸ್ಗಳು ಕೆಳಗಡೆ ಮೂವ್ ಆಗ್ತಾ ಹೋಗ್ತವೆ, ಭೂಮಿಯಲ್ಲಿ ಸೇರ್ಕೊಳ್ತಾ ಹೋಗ್ತವೆ, ಅದನ್ನು ನಾವು ಭೂಮಿಯಲ್ಲಿ ಬೆಳ್ಕೊಳ್ತಾ ಹೋಗ್ತವೆ, ಭೂಮಿಯ ಕಡೆಗೆ ಅಥವಾ ಗ್ರಾವಿಟೇಷನ್ ಫೋರ್ಸ್ ಕಡೆಗೆ, ದಟ್ ಇಸ್ ಪಾಸಿಟಿವ್ ಜಿಯೋಟ್ರೋಪಿಸಮ್. ಲುಕ್ ಅಟ್ ದ ಪಿಕ್ಚರ್. ಇಲ್ಲಿ ನೋಡ್ರಿ, ಇಲ್ಲಿ ರೂಟ್ಸ್ಗಳು ನಿಮ್ಗೆ ನೋಡೇ ಇದ್ದೀರಾ, ಯಾವ ಡೈರೆಕ್ಷನ್ ಮೂವ್ಮೆಂಟ್ ಆಗ್ತಾ ಇದೆ, ಭೂಮಿ ಕಡೆಗೆ ಮೂವ್ಮೆಂಟ್ ಆಗ್ತಾ ಇದೆ. ಇನ್ನು ಸ್ಟೆಮ್ಮು ಲೈಟ್ ಕಡೆಗೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇದು ನೆಗೆಟಿವ್ ಜಿಯೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್. ಇದು ಪಾಸಿಟಿವ್ ಜಿಯೋಟ್ರೋಪಿಸಮ್, ನೆಗೆಟಿವ್ ಫೋಟೋಟ್ರೋಪಿಸಮ್. ಅರ್ಥ ಆಗುತ್ತಲ್ವಾ? ಸೊ ನೆಕ್ಸ್ಟ್, ಕಮಿಂಗ್ ಟು ದ ಕೀಮೋಟ್ರೋಪಿಸಮ್. ಕೀಮೋಟ್ರೋಪಿಸಮ್ ಅಂತ ಅಂದ್ರೆ ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಇನ್ ರೆಸ್ಪಾನ್ಸ್ ಟು ದ ಕೆಮಿಕಲ್ ಸ್ಟಿಮ್ಯುಲೈ. ಕೆಮಿಕಲ್ಸ್ಗೆ ತಕ್ಕಂತೆ ಪ್ಲಾಂಟ್ ಮೂವ್ಮೆಂಟ್ ಆಗುತ್ತೆ. ಅದನ್ನು ನಾವು ಕೀಮೋ ಮೀನ್ಸ್ ಕೆಮಿಕಲ್, ಟ್ರೋಪಿಸಮ್ ಮೀನ್ಸ್ ಮೂವ್ಮೆಂಟ್. ಸೊ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟುವರ್ಡ್ಸ್ ದ ಓವ್ಯೂಲ್. ಈ ಪೋಲನ್ ಟ್ಯೂಬ್ ಅಂತ ಇರುತ್ತೆ, ಲುಕ್ ಕ್ಯಾನ್ ವಿ. ಸೊ ಇಲ್ಲಿ ನೋಡಿ, ಪೋಲನ್ ಟ್ಯೂಬ್ ಇರುತ್ತೆ. ಸೊ ದಿಸ್ ಇಸ್, ನೀವು ಒಂದು ಪ್ಲಾಂಟ್ ಅನ್ನು ತಗೊಂಡ್ರೆ, ಒಂದು ಹೈಬಿಸ್ಕಸ್ ಪ್ಲಾಂಟ್ ನ ತಗೊಂಡ್ರೆ ನೀಟಾಗಿ ಓಪನ್ ಮಾಡಿದ್ರೆ ನಿಮಗೆ ಪೋಲನ್ ಟ್ಯೂಬ್ ಕಾಣುತ್ತೆ. ಸ್ಮಾಲ್ ವೈಟ್ ಟ್ಯೂಬ್ ಓಪನ್ ಮಾಡಿ ನಾನು ಕೆಲವೊಂದ್ಸರಿ ತೋರಿಸಿದ್ದೀನಿ ಕೆಲವೊಂದು ಮಕ್ಕಳಿಗೆ, ಕೆಲವೊಂದು ಕ್ಲಾಸಲ್ಲಿ ವೈಟ್ ಟ್ಯೂಬ್ ಸಿಗುತ್ತೆ. ಸೊ ಆ ಟ್ಯೂಬನ್ನೇ ನಾವು ಪೋಲನ್ ಟ್ಯೂಬ್ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಇಟ್ ಟ್ರಾನ್ಸ್ಫರ್ಸ್ ದ ಪೋಲನ್ಸ್ಗಳು ಇಲ್ಲಿ ಬಂದು ಬೀಳ್ತವೆ ಇದ್ರ ಮೇಲೆ, ಸ್ಟಿಗ್ಮಾದ ಮೇಲೆ. ಸ್ಟಿಗ್ಮಾದಿಂದ ಪೋಲನ್ಗಳು ಓವ್ಯೂಲ್ಸ್ಗಳಿಗೆ ಮೂವ್ ಆಗ್ತವೆ. ಸೊ ಈ ಪೋಲನ್ ಟ್ಯೂಬ್ ಯಾವಾಗ್ಲೂ ಯಾವ ಕಡೆಗೆ ಮೂವ್ಮೆಂಟ್ ಆಗ್ತಾ ಇರತ್ತಪ್ಪ ಅಂತಂದ್ರೆ, ಬೆಳ್ಕೊಂಡು ಹೋಗುತ್ತೆ, ಮೂವ್ಮೆಂಟ್ ಆಗುತ್ತೆ ಅಂತ ಅಂದ್ರೆ ಓವ್ಯೂಲ್ಸ್ ಕಡೆಗೆ. ಸೊ ಓವ್ಯೂಲ್ ಇಸ್ ವಿಚ್, ಸೊ ದಟ್ಸ್ ವೈ ಆ ಕೆಮಿಕಲ್ ಕಡೆಗೆ ಪೋಲನ್ ಟ್ಯೂಬ್ ಮೂವ್ಮೆಂಟ್ ಆಗುತ್ತೆ. ಗೊತ್ತಾಗತ್ತಾ? ಸೊ ನಾವು ಏನಂತ ಕರಿತೀವಿ, ಕೀಮೋಟ್ರೋಪಿಸಮ್ ಅಂತ ಕರಿತೀವಿ. ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟುವರ್ಡ್ಸ್ ದ ಓವ್ಯೂಲ್. ಪೋಲನ್ ಟ್ಯೂಬ್ ಯಾವಾಗ್ಲೂ ಯಾವ ಕಡೆ ಮೂವ್ಮೆಂಟ್ ಬೆಳ್ಕೊಳ್ತಾ ಹೋಗುತ್ತೆ, ಓವ್ಯೂಲ್ಸ್ ಕಡೆಗೆ. ಸೊ ಓವ್ಯೂಲ್ ಇಸ್ ಆಕ್ಟ್ ಆಸ್ ಎ ಕೆಮಿಕಲ್. ಗೊತ್ತಾಗ್ತಿದ್ಯಾ? ಸೊ ದಟ್ ಇಸ್ ಕೀಮೋಟ್ರೋಪಿಸಮ್. ಅಂಡ್ ಒನ್ ಮೋರ್ ಈಸ್ ದೇರ್, ದಟ್ ಇಸ್ ಹೈಡ್ರೋಟ್ರೋಪಿಸಮ್. They're not given. Yes, they're not given. Hydrotropism means it's a movement towards the water ಅಷ್ಟೇನೆ. ವಾಟರ್ ಕಡೆಗೆ ಪ್ಲಾಂಟ್ ಬಾಡಿ ಮೂವ್ಮೆಂಟ್ ಆಗುತ್ತೆ. ಸೊ ಏನಪ್ಪಾ ಅಂದ್ರೆ, ಇಲ್ಲೇ ನಾನು ಹೇಳ್ಬಿಡ್ತೀನಿ ನೋಡ್ರಿ, ಈ ಚಿತ್ರ ಇದೆಯಲ್ಲ, ಇದನ್ನ ಹೈಡ್ರೋಟ್ರೋಪಿಸಮ್ ಅಂತ ತಗೊಂಡ ಇದನ್ನ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಈ ಭಾಗದಲ್ಲಿ ನೀರು ಹಾಕೋದೇ ಇಲ್ಲ.
ಓಕೆನಾ. ಈ ಭಾಗದಲ್ಲಿ ನೀರು ಹಾಕೋದೇ ಇಲ್ಲ ಪ್ಲಾಂಟ್ಗೆ, ಇಲ್ಲೆಲ್ಲೋ ಸಾಯಿಲ್ ಇರುತ್ತಲ್ಲ ಇಲ್ಲಿ ಜಾಸ್ತಿ ನೀರನ್ನು ಹಾಕ್ತೀನಿ ನಾನು. ಈ ಭಾಗದಲ್ಲಿ ನೀರಿದೆ ಅಂತ ಅನ್ಕೊಟ್ರಿ, ಈ ಭಾಗದಲ್ಲಿ ನಾನು ಮಾರ್ಕ್ ಮಾಡೋದು ಕಾಣಿಸ್ತಾ ಇದೆ ಅಲ್ವಾ, ಈ ಭಾಗದಲ್ಲಿ ನೀರಿದೆ. ಸೊ ಅವಾಗ ಏನಾಗುತ್ತೆ, ಈ ರೂಟ್ಸ್ಗಳೆಲ್ಲ ಇಲ್ಲಿ ನೀರು ಇರಲ್ವಲ್ಲ, ಹಾಗಾಗಿ ನೀರು ಇಲ್ಲದೆ ಇರೋ ಕಡೆಯಿಂದ ನೀರಿರೋ ಕಡೆಗೆ ರೂಟ್ಸ್ಗಳೆಲ್ಲ ಬೆಂಡ್ ಆಗೋದಕ್ಕೆ ಶುರು ಆಗ್ತವೆ. ಸೊ ನೀರಿರೋ ಕಡೆಗೆ ರೂಟ್ಸ್ಗಳೆಲ್ಲ ಈ ಕಡೆಗೆ ಹರಡ್ಕೊಳಕ್ಕೆ ಶುರು ಆಗ್ತವೆ. ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ನೀರಿಲ್ಲ, ಹಾಗಾಗಿ ಇಲ್ಲಿ ರೂಟ್ಸ್ಗಳು ಬರಲ್ಲ, ಇಲ್ಲಿ ಈ ಕಡೆಗೆ ಮೂವ್ ಆಗ್ತವೆ. ಎಲ್ಲಿ ನೀರಿದೆಯೋ ಈ ಭಾಗಕ್ಕೆ ಮೂವ್ ಆಗುತ್ತೆ. ಸೊ ಆ ರೂಟ್ಸ್ಗಳು ನೀರಿರೋ ಕಡೆಗೆ ಮೂವ್ ಆಗ್ತಾವಲ್ವಾ, ಹಾಗಾಗಿ ಹೈಡ್ರೋ ಮೀನ್ಸ್ ವಾಟರ್, ಟ್ರೋಪಿಸಮ್ ಮೀನ್ಸ್ ಮೂವ್ಮೆಂಟ್. ಸೊ ಹಾಗಾಗಿ ಮೂವ್ಮೆಂಟ್ ಆಫ್ ರೂಟ್ಸ್ ಟುವರ್ಡ್ಸ್ ದ water is called hydrotropism. Take another question. What is hydrotropism? That is movement of roots towards the water is called hydrotropism. Ella questions barkondri alva. So what is phototropism, what is geotropism, what is chemotropism, what is hydrotropism? So next coming to the ನ್ಯಾಸ್ಟಿಕ್ ಮೂಮೆಂಟ್ ಅಂದರೆ ಇಲ್ಲಿ ನೋಡ್ರಿ, ಇದಕ್ಕಿಂತ ಹಿಂದೆ ನಾವು ಓದಿದ್ದೇನಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಡೈರೆಕ್ಷನ್, ಇದೇ ದಿಕ್ಕು, ಟುವರ್ಡ್ಸ್ ದ ವಾಟರ್, ಟುವರ್ಡ್ಸ್ ದ ಲೈಟ್, ಟುವರ್ಡ್ಸ್ ದ ಕೆಮಿಕಲ್. ಇನ್ನೊಂದು ಯಾವ್ದು ನೋಡಿದ್ವಿ ನಾವು, ಟುವರ್ಡ್ಸ್ ದ ಗ್ರಾವಿಟಿ, ಜಿಯೋಟ್ರೋಪಿಸಮ್. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ನೋಡಿದ್ವಿ. ಕೆಲವೊಂದು ಮೂಮೆಂಟ್ಸ್ ಇರುತ್ತೆ ಪ್ಲಾಂಟ್ಸಲ್ಲಿ, ದಟ್ ಈಸ್ ದೇರ್ ಇಸ್ ನೋ ಡೈರೆಕ್ಷನಲ್ ಮೂಮೆಂಟ್, ಇದೇ ದಿಕ್ಕಿನ ಕಡೆಗೆ ಮೂವ್ಮೆಂಟ್ ಆಗಬೇಕು ಅಂತೆಲ್ಲ, ಜಸ್ಟ್ ದೇ ಶೋ ದ ಮೂವ್ಮೆಂಟ್. ಫಾರ್ ಎಕ್ಸಾಂಪಲ್, ಇಫ್ ಯು ಟಚ್ ಮಿ ನಾಟ್ ಪ್ಲಾಂಟ್, ಮುಟ್ಟಿದ್ರೆ ಮುನಿ ಪ್ಲಾಂಟ್ ಇದೆ ನಿಮಗೆ, ಮೈಮೋಸಾ ಪುಡಿಕಾ ಅಂತ ಕರೀತಾರೆ, ಸೈಂಟಿಫಿಕ್ ನೇಮ್, ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅದರದ್ದು ಮೈಮೋಸಾ ಪುಡಿಕಾ ಅಂತ. ಸೊ ಅದನ್ನು ಟಚ್ ಮಾಡಿದರೆ ಸಾಕು, ಅದೇನಾಗುತ್ತೆ, ಎಲ್ಲ ಫೋಲ್ಡ್ ಆಗಿಬಿಡುತ್ತೆ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್, ಅದಕ್ಕೆ ಇಂಥದ್ದೇ ಡೈರೆಕ್ಷನ್ ಅಂತ ಏನಿಲ್ಲ. ಸೊ ನೀವು ಟಚ್ ಮಾಡೋದಿದೆಯಲ್ಲ ಅದು ಸ್ಟಿಮ್ಯುಲಸ್, ಅದು ಫೋಲ್ಡ್ ಆಗೋದಿದೆಯಲ್ಲ ಅದು ರೆಸ್ಪಾನ್ಸ್. There is no, it is non-directional, that's why this is called as nastic movement. ಇದನ್ನ ಏನಂತ ಕರಿತೀವಿ ನಾವು, ನ್ಯಾಸ್ಟಿಕ್ ಮೂಮೆಂಟ್ ಅಂತ ಕರಿತೀವಿ. ಇನ್ನು ಫೋಟೋಟ್ರೋಪಿಸಮ್ಗೆ ನೀವು ಇನ್ನೊಂದು ಸನ್ಫ್ಲವರು ಎಕ್ಸಾಂಪಲ್ ಕೊಡ್ಬೋದು. ಸನ್ಫ್ಲವರ್ ನೋಡ್ರಿ, ಯಾವ ಕಡೆಗೆ ಸನ್ ಡೈರೆಕ್ಷನ್ ಇರುತ್ತೋ ಆ ಕಡೆಗೇನೆ ಫ್ಲವರ್ಸ್ಗಳು ಡೈರೆಕ್ಷನ್ನ ತೋರಿಸ್ತಾ ಇರ್ತವೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಸೊ ನ್ಯಾಸ್ಟಿಕ್ ಮೂಮೆಂಟ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ, ದೇರ್ ಇಸ್ ನೋ ಡೈರೆಕ್ಷನಲ್ ಮೂಮೆಂಟ್. If you touch the touch-me-not plant, the leaves folds and droop down immediately due to change in the amount of water in the leaves. ಏನಾಗುತ್ತೆ, ಯಾಕೆ ಆ ರೀತಿ ಫೋಲ್ಡ್ ಆಗುತ್ತೆ ಅಂದರೆ ಆ ಪ್ಲಾಂಟ್ ಬಾಡಿಯ ಲೀವ್ಸಲ್ಲಿರುವಂಥ ಸೆಲ್ಸ್ಗಳಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಸೊ ವಾಟರ್ ಕಾನ್ಸಂಟ್ರೇಷನ್ ಚೇಂಜ್ ಆದಾಗ, ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ಲೀವ್ಸ್, ಆ ಸೆಲ್ಸ್ಗಳು ಸ್ವೆಲ್ಸ್ ಮತ್ತು ಶ್ರಿಂಕ್ ಆಗುತ್ತೆ, ಊದ್ಕೊಳೋದು ಮತ್ತು ಶ್ರಿಂಕ್ ಆಗೋದು ಆಗುತ್ತೆ. ಸೊ ಹಾಗೆ ಚೇಂಜಸ್ ಆಗೋದ್ರಿಂದ ಅದು ಫೋಲ್ಡ್ ಆಗೋದು ಮತ್ತು ಓಪನ್ ಆಗೋದು ಆಗುತ್ತೆ. ಇಟ್ಸ್ ಒನ್ ಆಫ್ ದ ಸೇಫ್ಟಿ ಪ್ರೊಟೆಕ್ಷನ್ ಮೆಜರ್ ಟು ದಟ್ ಪ್ಲಾಂಟ್. ಆ ಪ್ಲಾಂಟಿಗೆ ಇರುವಂಥ ಒಂದು ಪ್ರೊಟೆಕ್ಷನ್ ಮೆಜರ್ ಅಷ್ಟೇ. ಅದು ಯಾಕೆ ಸರ್ ಫೋಲ್ಡ್ ಆಗುತ್ತೆ ಅಂತಂದರೆ, ಎಲ್ಲ ಪ್ಲಾಂಟ್ಸ್ಗೂ ತನ್ನದೇ ಆದಂಥ ಒಂದಿಷ್ಟು ಪ್ರೊಟೆಕ್ಷನ್ ಮೆಜರ್ಸ್ ಇರುತ್ತೆ. ಎಲ್ಲ ಆ್ಯನಿಮಲ್ಸಿಗೂ ಒಂದು ಪ್ರೊಟೆಕ್ಷನ್ ಇರುತ್ತೆ. ಇರುವೆ ಅಂದರೆ ಕಚ್ಚುತ್ತೆ, ಜೇನು ನೊಣಗಳು ಕಚ್ಚುತ್ತವೆ, ಹಾವು ಕಚ್ಚುತ್ತೆ, ಚೇಳು, ಎಲ್ಲದಕ್ಕೂ ಒಂದೊಂದು ಪ್ರೊಟೆಕ್ಷನ್. ಹಸುಗಳಾದರೆ ಕೋಡ್ ಇರುತ್ತೆ. ಹಾಗೇನೆ ಈ ಪ್ಲಾಂಟಿಗೆ ಒಂದು ಪ್ರೊಟೆಕ್ಷನ್ ಮೆಜರ್ ಅದು ಆಗುತ್ತೆ. ಅವಾಗ ಅದನ್ನು ಯಾವ ಆ್ಯನಿಮಲ್ಸ್ಗಳು ತಿನ್ನೋದಕ್ಕಾಗಲ್ಲ. ಬರೀ ಮುಳ್ಳುಗಳು ಅದ್ರ ಬಾಯಿಗೆ ಸಿಗುತ್ತೆ, ಆ್ಯನಿಮಲ್ಸ್ ಬಾಯಿಗೆ, ಅದರ ಎನಿಮಿಗೆ, ಆ ಪ್ಲ್ಯಾಂಟ್ನ ಎನಿಮಿಗೆ. ಸೊ ಅವಾಗ ಅದನ್ನು ತಿನ್ನೋದಕ್ಕೆ ಆಗಲ್ಲ. ಈ ಜಸ್ಟ್ ಟಚ್ ಮಾಡ್ತಿದ್ದಂಗೆ ಎಲ್ಲ ಫೋಲ್ಡ್ ಆಗಿ ಸುಮ್ಮನೆ ಇದ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದು ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಸೊ ಬಿಕಾಸ್ ಆಫ್ ಚೇಂಜ್ ಇನ್ ದ ಅಮೌಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇನ್ ದ ಸೆಲ್ಸ್ ವಿಚ್ perform shrinking and swelling of the cells that changes its folding and unfolding. ಅರ್ಥ ಆಗ್ತಿದಲ್ವಾ? ದಿಸ್ ಇಸ್ ನ್ಯಾಸ್ಟಿಕ್ ಮೂಮೆಂಟ್. Explain, take down the question, explain nastic movements with example. Explain nastic movements in plants with example. Explain nastic movements in plants with example. So these are all, dear students, these are all the control and coordination in plants. In this class we were studied about control and coordination in plants with hormonal system and some other movements, that is tropic movement and nastic movements, that one we were studied in this class about the plants. ಅರ್ಥ ಆಗ್ತಿದೆ ಅಲ್ವಾ? ಹಾರ್ಮೋನಲ್ ಸಿಸ್ಟಮ್ ಆ್ಯಂಡ್ ಟ್ರೋಪಿಕ್ ಮೂಮೆಂಟ್ ಆ್ಯಂಡ್ ನ್ಯಾಸ್ಟಿಕ್ ಮೂಮೆಂಟ್ಸ್ in plants, that one we were studied. That this is the control and coordination takes place by the plants. So we are going to study in the next class about the endocrine system, that is hormonal system in human body. Very important concept. So
in the point of examination you have to uh, remember that. So how control and coordination takes place by the hormonal system or endocrine system in human beings, that one we will study in the next class. I hope you all understood today's lesson. If you are having any doubts regarding this lesson, you can ask the questions in the group. We will answer for that. Thank you. We will meet in the next class.